ನಾವಿವತ್ತು ಕ್ಲಾಸ್ 8th ಜಿಯೋಗ್ರಫಿಯಲ್ಲಿ ಚಾಪ್ಟರ್ 21 ದ ಅರ್ತ್ ಲಿವಿಂಗ್ ಪ್ಲ್ಯಾನೆಟ್ನ ಕವರ್ ಮಾಡೋಣ. ಇದಕ್ಕೆ ಬೇರೆ ಬೇರೆ ಹೆಸರಿದೆ. ಏನದು ಲಿವಿಂಗ್ ಪ್ಲ್ಯಾನೆಟ್ ಯಾಕೆ? ಇಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಪ್ಲ್ಯಾಂಟ್ಸ್, ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಇದ್ದಾರೆ. ಅದಕ್ಕೆ ಇದನ್ನು ಲಿವಿಂಗ್ ಪ್ಲ್ಯಾನೆಟ್ ಅಂತಾರೆ. ಇದನ್ನು ಯೂನಿಕ್ ಪ್ಲ್ಯಾನೆಟ್ ಅಂತ ಯಾಕಂತಾರೆ? ಅರ್ಥಲ್ಲಿರೋ ಥರ ಬೇರೆ ಯಾವ ಪ್ಲ್ಯಾನೆಟಲ್ಲೂ ಜೀವಗಳು ಮತ್ತು ಅಷ್ಟು ನೀರು ಇಲ್ಲ. ಇದು ಯೂನಿಕ್ ಪ್ಲ್ಯಾನೆಟ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ವಾಟರಿ ಪ್ಲ್ಯಾನೆಟ್ ಅಂತ ಯಾಕೆ ಕರೀತಾರೆ? ಇದರಲ್ಲಿ 70% ಅಷ್ಟು ವಾಟರ್ ಇದೆ. ಅದಕ್ಕೆ ಬ್ಲೂ ಪ್ಲ್ಯಾನೆಟ್. ದೂರದಿಂದ ಅರ್ತ್ ನೋಡೋಕ್ಕೆ ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ಅದಕ್ಕೆ ಇದನ್ನು ಬ್ಲೂ ಪ್ಲ್ಯಾನೆಟ್ ಅಂತ ಕೂಡ ಕರೀತಾರೆ. ಅರ್ಥಲ್ಲಿ ಕವರ್ ಆಗೋದು 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಏರಿಯಾ. ಇದರಲ್ಲಿ 70% ಲ್ಯಾಂಡ್ ಇದ್ದರೆ 29% ಅಷ್ಟು ವಾಟರ್ ಇರುತ್ತೆ. ಅದರ ರೇಷಿಯೋ 2.43:1 ಆಗಿರುತ್ತೆ. ಅರ್ಥಲ್ಲಿ ಲಾರ್ಜ್ ಅಮೌಂಟ್ ಆಫ್ ಲ್ಯಾಂಡ್ ಮಾಸಸ್ಗೆ ಕಾಂಟಿನೆಂಟ್ಸ್ ಅಂದರೆ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಬಾಡೀಸ್ಗೆ ಓಷನ್ಸ್ ಅಂತಾರೆ. ಭೂಮಿಲಿ 7 ಕಾಂಟಿನೆಂಟ್ಸ್ ಇದೆ. ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಕೆಳಗಡೆ ಬಂದುಬಿಟ್ಟು ಅಂಟಾರ್ಟಿಕಾ ಇರುತ್ತೆ, ಈ ಐಸ್ ಕವರ್ಡ್ ಏರಿಯಾ. ಇದರಲ್ಲಿ ಲಾರ್ಜೆಸ್ಟ್ ಕಾಂಟಿನೆಂಟ್ ಬಂದುಬಿಟ್ಟು ಏಷ್ಯಾ, ಸ್ಮಾಲೆಸ್ಟ್ ಕಾಂಟಿನೆಂಟ್ ಬಂದುಬಿಟ್ಟು ಆಸ್ಟ್ರೇಲಿಯಾ. ಇವಾಗ ಲಾರ್ಜ್ ಆ್ಯಂಡ್ ಸ್ಮಾಲ್ ಕಾಂಟಿನೆಂಟ್ಸ್ನ ನೋಡಿದ್ವಿ. ಅದರ ಜೊತೆ 4 ಓಷನ್ಸ್ ಇದೆ. ಅದು ಬಂದುಬಿಟ್ಟು ಪೆಸಿಫಿಕ್ ಓಷನ್ ಈ ಕಡೆ ಮತ್ತು ನಿಮಗೆ ಈ ಕಡೆ ಕಾಣಿಸುತ್ತೆ. ಅಟ್ಲಾಂಟಿಕ್ ಓಷನ್ ಬಂದುಬಿಟ್ಟು ಇಲ್ಲಿ ಮಿಡ್ಲಲ್ಲಿ ಬರುತ್ತೆ. ಆರ್ಟಿಕ್ ಓಷನ್ ಮತ್ತು ಇಂಡಿಯನ್ ಓಷನ್. ಇದರಲ್ಲಿ ದೊಡ್ಡದು ಮತ್ತು ತುಂಬ ಡೀಪೆಸ್ಟ್ ಓಷನ್ ಬಂದುಬಿಟ್ಟು ಪೆಸಿಫಿಕ್ ಓಷನ್. ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ಇಮ್ಯಾಜಿನರಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅದನ್ನ ಲಾಂಗಿಟ್ಯೂಡ್ಸ್ ಅಂತ ಅಡ್ಡವಾಗಿದ್ರೆ ಅದನ್ನ ಲ್ಯಾಟಿಟ್ಯೂಡ್ಸ್ ಅಂತ ಅಂತೀವಿ. ಇದು ಯಾವುದಾದ್ರೂ ಒಂದು ಕಡೆ ಇಮ್ಯಾಜಿನರಿ ಲೊಕೇಶನ್ ನ ಕಂಡುಹಿಡಿಯಬೇಕು ಅಂದ್ರೆ ಲ್ಯಾಟಿಟ್ಯೂಡ್ಸ್ ಮತ್ತೆ ಲಾಂಗಿಟ್ಯೂಡ್ಸ್ ನ ಹೆಲ್ಪ್ನ ನಾವು ತಗೊಳ್ತೀವಿ. ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಬಂದ್ಬಿಟ್ಟು ಈಕ್ವೇಟರ್ 0 ಡಿಗ್ರಿ ಇರುತ್ತೆ. ಈಕ್ವೇಟರ್ ಗಿಂತ ಸ್ವಲ್ಪ ಮೇಲೆ ದಟ್ ಇಸ್ 23.5 ಡಿಗ್ರೀಸ್ ಅಲ್ಲಿ ಮಿಡಲ್ ಅಲ್ಲಿ ಪಾಸ್ ಆಗುವಂತ ಲ್ಯಾಟಿಟ್ಯೂಡ್ ಬಂದ್ಬಿಟ್ಟು ಈಕ್ವೇಟರ್. ಆದ್ಮೇಲೆ ಅದಕ್ಕಿಂತ ಸ್ವಲ್ಪ ಮೇಲೆ 6.5 ಡಿಗ್ರಿ 22.5 ಡಿಗ್ರಿ ಬಂದ್ಬಿಟ್ಟು ಆರ್ಟಿಕ್ ಸರ್ಕಲ್ ಇರುತ್ತೆ. ಆರ್ಟಿಕ್ ಸರ್ಕಲ್ ಅದಕ್ಕಿಂತ ಮೇಲೆ ಆಫ್ ಕ್ಯಾನ್ಸರ್ ಗಿಂತ ಮೇಲೆ ಇರುತ್ತೆ. 66.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಗಿಂತ ಮೇಲೆ ನಾರ್ತ್ ಪೋಲ್ ಇದೆ, ದಟ್ ಇಸ್ 90 ಡಿಗ್ರಿ. ಇವಾಗ ಈಕ್ವೇಟರ್ ಗಿಂತ ಕೆಳಗಡೆ ಬರೋಣ. ಸೌತ್ ಅಲ್ಲಿ 23.5 ಡಿಗ್ರೀಸ್ ಅಲ್ಲಿ ಆಗುತ್ತೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇದೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಗಿಂತ ಕೆಳಗಡೆ ಸದರ್ನ್ ಪಾರ್ಟ್ ಅಲ್ಲಿ 66.5 ಡಿಗ್ರೀಸ್ ಅಲ್ಲಿ ಅಂಟಾರ್ಟಿಕ್ ಸರ್ಕಲ್ ಇದೆ. ಅದಕ್ಕಿಂತ ಕೆಳಗಡೆ 90 ಡಿಗ್ರೀಸ್ ಅಲ್ಲಿ ಸೌತ್ ಪೋಲ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗಿಟ್ಯೂಡ್ ಬಂದ್ಬಿಟ್ಟು ಉದ್ದವಾಗಿರೋ ಇಮ್ಯಾಜಿನರಿ ಲೈನ್ಸ್. ಇಲ್ಲಿ ತುಂಬ ಲಾಂಗಿಟ್ಯೂಡ್ಸ್ಗಳಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಕೂಡ ತುಂಬ ಲಾಂಗಿಟ್ಯೂಡ್ಸ್ ಪಾಸ್ ಆಗುತ್ತೆ. ಅದರಲ್ಲಿ ಪಾಸ್ ಆಗೋ ಒಂದು ಇಮ್ಯಾಜಿನರಿ ಲೈನನ್ನು ನಾವು ಸ್ಟ್ಯಾಂಡರ್ಡ್ ಟೈಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ 82.5 ಡಿಗ್ರಿಯಲ್ಲಿ ಪಾಸ್ ಆಗೋ ಇಮ್ಯಾಜಿನರಿ ಲೈನನ್ನು ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಆ ಸ್ಟ್ಯಾಂಡರ್ಡ್ ಟೈಮ್ನೇ ಇಡೀ ಇಂಡಿಯಾದವರು ಫಾಲೋ ಮಾಡ್ತಾರೆ. ಭೋಪಾಲಲ್ಲಿ ಏನು ಟೈಮ್ ಇರುತ್ತೋ ಬೆಂಗಳೂರಲ್ಲೂ ಅದೇ ಟೈಮ್ ಇರುತ್ತೆ. ಅದಕ್ಕೆ ಏನಂತಾರೆ ಅಂದರೆ ಲೋಕಲ್ ಟೈಮ್. ಅಂದರೆ ಯಾವ ಸ್ಟ್ಯಾಂಡರ್ಡ್ ಟೈಮನ್ನು ಇಡೀ ಜನ ಫಾಲೋ ಮಾಡ್ತಾರೋ ಅದಕ್ಕೆ ಲೋಕಲ್ ಟೈಮ್ ಅಂತಾರೆ. ಬಟ್ ದೇರ್ ಆರ್ ಕಂಟ್ರೀಸ್ ವೇರ್ ದ ಏರಿಯಾ ಇಸ್ ಟೂ ಲಾರ್ಜ್. ಓಕೆನಾ? ರಷ್ಯಾದಲ್ಲಿ ನೋಡಿ, ಏರಿಯಾ ತುಂಬ ದೊಡ್ಡದಿದೆ. ಇವರು ಒಂದೇ ಒಂದು ಸ್ಟ್ಯಾಂಡರ್ಡ್ ಟೈಮನ್ನು ಫಾಲೋ ಮಾಡೋಕ್ಕಾಗಲ್ಲ. ಅದಕ್ಕೆ ಇದನ್ನು 11 ಟೈಮ್ ಝೋನ್ಸ್ ಆಗಿ ಡಿವೈಡ್ ಮಾಡ್ತಾರೆ. 11 ಟೈಮ್ ಝೋನ್ ಆಗಿ ಡಿವೈಡ್ ಮಾಡಿದಾಗ ಅಲ್ಲಿನ ಸ್ಟ್ಯಾಂಡರ್ಡ್ ಟೈಮ್ ಡಿಫರ್ ಆಗುತ್ತೆ, ಅಲ್ಲಿನ ಲೋಕಲ್ ಟೈಮ್ ಕೂಡ ಡಿಫರ್ ಆಗುತ್ತೆ. ಪ್ರತಿಯೊಂದು ಝೋನ್ ಕೂಡ 1 ಅವರ್ ಡಿಫ್ರೆನ್ಸ್ ಇರುತ್ತೆ. ಇನ್ನೊಂದು ಬಂದುಬಿಟ್ಟು ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇಂಟರ್ನ್ಯಾಷನಲ್ ಡೇಟ್ ಲೈನ್ ಬಂದುಬಿಟ್ಟು ಇನ್ನೊಂದು ಇಮ್ಯಾಜಿನರಿ ಲೈನ್. ಇದು ಆಸ್ಟ್ರೇಲಿಯಾ ಕಡೆಯಿಂದ ಸ್ಟ್ರೈಟ್ ಆಗಿರಲ್ಲ, ಸ್ವಲ್ಪ ನ್ಯಾರೋ ಆಗಿ ಡಿಟೋರ್ ಆಗಿ ಕೆಳಗಡೆ ಪಾಸ್ ಆಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಈ ಲೈನನ್ನು ಕ್ರಾಸ್ ಮಾಡಿದ್ರೆ ಒಂದು ದಿನ ಹೆಚ್ಚು ಇಲ್ಲ ಒಂದು ದಿನ ಕಡಿಮೆ ಆ ಥರ ಕನ್ಸಿಡರ್ ಆಗುತ್ತೆ. ಏಷ್ಯಾದಿಂದ ಯಾರಾದರೂ ಈ ಕಡೆ ಶಿಫ್ಟ್ ಆದರೆ
ಸೊ ಒಂದು ದಿನ ಜಾಸ್ತಿ ಆಗುತ್ತೆ. ಅದೇ ಈ ಕಡೆಯಿಂದ ಏಷ್ಯಾ ಸೈಡ್ಗೆ ಯಾರಾದರೂ ಬಂದರೆ ಒಂದು ದಿನ ಕಡಿಮೆ ಆಗುತ್ತೆ. ಸೊ ದ್ಯಾಟ್ಸ್ ಹೌ ಇಂಟರ್ನ್ಯಾಷನಲ್ ಡೇಟ್ ಲೈನ್ ವರ್ಕ್ಸ್.